ಎಲ್ರಿಗೂ ನಮಸ್ಕಾರ. ಯುಗಾದಿಯ ಅಭ್ಯಂಜನ ಸ್ನಾನ. ಇದಕ್ಕೆ ನಾನಿಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್, ನಾವೇ ಗಾಣದಲ್ಲಿ ತೆಗ್ಸಿರುವಂತಹ ಕೊಬ್ಬರಿ ಎಣ್ಣೆ, ಅದಕ್ಕೆ ಸ್ವಲ್ಪ ಹರಳೆ ಎಣ್ಣೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಅರಿಶಿನ, ಹಸಿ ಅರಿಶಿಣನ ಇಲ್ಲಿ ತುರಿದು ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆ ಸಾಕು, ಜಾಸ್ತಿ ಹಾಕೋದಿಲ್ಲ ಬಿಕಾಸ್ ಹೀಟ್ ಆಗುತ್ತೆ ಅರಿಶಿಣ. ಹಾಗಾಗಿ ಎಷ್ಟು ಪ್ಯೂರ್ ಆಗಿದೆ ನೋಡಿ, ಕೈಯೆಲ್ಲ ಅರಿಶಿನ ಆಗೋಗ್ಬಿಡ್ತು ಒಂಚೂರು ತುರ್ದಿದ್ದಕ್ಕೆ. ಸೊ ಅಲ್ವಾ, ಈಗ ಗ್ಯಾಸ್ ಅಭಾವ ಇರೋದ್ರಿಂದ ನಾನಿಲ್ಲಿ ಇದನ್ನ ಬಳಸ್ತಾ ಇದ್ದೀನಿ. ಅಂಡ್ ಸ್ವಲ್ಪ ಏನು ಬೇವಿನ ಎಲೆ, ಅದಕ್ಕೆ ಈಗ ಎಲ್ಲರ ಮನೇಲೂ ಸಿಲಿಂಡರ್ ಪ್ರಾಬ್ಲಮ್. ಹಾಗಾಗಿ ನಮ್ಮ ಸಿಲಿಂಡರ್ ಕೂಡ ಬಂದಿಲ್ಲ. ನಾನಿಲ್ಲಿ ಇಂಡಕ್ಷನ್ ಸ್ಟವ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಆನ್ ಮಾಡೋದು ನೀವೇ ನೋಡಿರ್ಬೋದು, ಯಾವ ರೀತಿ ಅದು ಇದಾಗುತ್ತೆ ಅಂತ. ಇದರಲ್ಲಿ ಟೆಂಪ್ರೇಚರ್ ಕಮ್ಮಿ ಮಾಡ್ಕೊಳ್ಳೋದು ಇರುತ್ತೆ, ಅದು ಸೆಟ್ ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಎಣ್ಣೆ ಕಾಯ್ತಾ ಇದೆ. ಸೊ ಇಂಡಕ್ಷನ್ ಸ್ಟವ್ಗೆ ಎಲ್ಲ ಪಾತ್ರನೂ ಯೂಸ್ ಆಗೋದಿಲ್ಲ, ಸ್ಟೀಲೇ ಯೂಸ್ ಮಾಡಬೇಕು, ಅದು ಫ್ಲಾಟ್ ಇರಬೇಕು. ಈಗ ಎಣ್ಣೆ ರೆಡಿ ಆಗಿದೆ ಅಭ್ಯಂಜನ ಸ್ನಾನಕ್ಕೆ, ಐ ಮೀನ್ ಮಸಾಜ್ ಮಾಡ್ಕೊಳ್ಳೋದಕ್ಕೆ. ನಾನು ಅಂಡ್ ಲಿಪ್ಸಿಗೆ ಕೂಡ ಏನೂ ಅಪ್ಲೈ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಕೈ ಎಣ್ಣೆ ಆಗಿತ್ತು ಅದು. ಲಿಪ್ಸ್ ಕೇರ್ ಬಗ್ಗೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ತುಂಬಾ ದಿನ ಆಗೋಯ್ತು ವಿಡಿಯೋ ಮಾಡಿಲ್ಲ. ಈಗ ಕ್ಲೀನ್ ಆಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಈ ಎಣ್ಣೆನ. ಸೊ ಕಿವಿಗೂ ಕೂಡ ಒಂದ್ 2-3 ಡ್ರಾಪ್ ಕಿವಿಗೆ ಎಣ್ಣೆ ಹಾಕೊಳ್ಬೇಕು. 2 ಕಿವಿಗೂ. ನಮ್ಮಮ್ಮ ಆಗಿದ್ರೆ ಸುರ್ದೇ ಬಿಟ್ಟಿರೋರು. ನಾನು ಎಷ್ಟ್ ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀನಿ. ಈ ಸ್ನಾನ ಮಾಡಿದ್ರೆ ಎಷ್ಟು ರಿಫ್ರೆಶ್ ಆಗುತ್ತೆ ಅಂತಂದ್ರೆ ಬಾಡಿ, ಈ ಅಭ್ಯಂಜನ ಸ್ನಾನನೇ ಹಾಗೆ ಸ್ನಾಯುಗಳನ್ನ ಬಲಪಡಿಸುತ್ತೆ. ಆಮೇಲೆ ನಮ್ಮ ಸ್ಕಿನ್ನ ಒಂದು ಕಾಂತಿಯುತವಾಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಾನು ಮಾಮೂಲಿ ಈ ಎಣ್ಣೆನೆ ತಲೆಗೂ ಅಪ್ಲೈ ಮಾಡ್ತಾ ಇದ್ದೀನಿ, ಬಿಕಾಸ್ ಹರಳೆಣ್ಣೆ ಹಾಕಿರೋದ್ರಿಂದ ತಂಪಾಗಿರುತ್ತೆ ಅಂತ. ಸೊ ಅಭ್ಯಂಜನ ಸ್ನಾನ ಚಳಿಗಾಲ ಮುಗಿದು ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಹೊಸ ಚೈತನ್ಯವನ್ನ ಕೊಡೋದಕ್ಕೋಸ್ಕರ ಈ ಒಂದು ಅಭ್ಯಂಜನ ಸ್ನಾನವನ್ನ ಮಾಡ್ತೀವಿ. ಮಾಡಿ ಒಂದ್ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರ್ಬೇಕು ಅಂತ ವಾಡಿಕೆ ಇದೆ. ನಾವು ಒಂದ್ ಸ್ವಲ್ಪ ಬಿಸಿಲಲ್ಲಿ ಎಣ್ಣೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇರ್ಬೇಕಾಗುತ್ತೆ. ಅದು ಒಂದು ವಿಟಮಿನ್ ಡಿ ಕೂಡ ಸಿಗುತ್ತೆ. ಮತ್ತೆ ಬಿಸಿಲು ಅಂದ್ರೆ ಮಧ್ಯಾಹ್ನದ ಬಿಸಿಲಲ್ಲಿ ನಿಂತ್ಕೋಬಾರ್ದು. ಒಂದು 7:30-8 ಗಂಟೆ, ಲಾಸ್ಟ್ ಅಂದ್ರೆ ಒಂದು 9 ಗಂಟೆ ಅಷ್ಟ್ರೊಳಗಡೆ ಇರೋ ಬಿಸಿಲಲ್ಲಿ ನಾವು ನಿಂತ್ಕೊಳ್ಬೋದು, ಎಣ್ಣೆ ಮಸಾಜ್ ಮಾಡ್ಕೊಂಡು. ನೀವು ನೋಡ್ತಾ ಇರ್ಬೋದು, ಎಣ್ಣೆ ಇಳಿದು ಹೋಗ್ತಾ ಇದೆ ನನ್ನ ಫೇಸ್ ತುಂಬಾ. ಅಷ್ಟು ಅಪ್ಲೈ ಮಾಡಿದೀನಿ. ಬಿಕಾಸ್ ಇದು ನೀವು ಯುಗಾದಿ ಹಬ್ಬದ ದಿನಾನೇ ಅನ್ನೋದಕ್ಕಿಂತ ತಿಂಗಳಿಗೆ ಒಂದ್ಸಾರಿ ಅಥವಾ 15 ದಿನಕ್ಕೆ ಒಂದ್ಸಾರಿ ಅಥವಾ ವಾರಕ್ಕೊಂದ್ಸಾರಿ, ನಿಮ್ಮ ಸ್ಕಿನ್ ಡಿಪೆಂಡ್ ಅಪಾನ್, ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಆದವರು ವಾರಕ್ಕೊಂದ್ಸಾರಿ ಮಾಡ್ಬೋದು, ಇಲ್ಲ 15 ದಿನಕ್ಕೊಂದ್ಸರಿ, ತಿಂಗಳಿಗೊಂದ್ಸತಿ ಈ ತರ ಸ್ನಾನ ಮಾಡ್ಬೋದು. ಇಲ್ಲ ಆಯಿಲಿ ಸ್ಕಿನ್ ಇರೋರು ಬೇರೆ ಎಣ್ಣೆ, ಯಾವ ತರದ ಎಣ್ಣೆ ಅಂತ ನಾನು ನಿಮ್ಗೆ ಇದ್ ಮಾಡ್ತೀನಿ. ಕೊಕೊನಟ್ ಆಯಿಲ್ ಯೂಸ್ ಮಾಡಬೇಡಿ. ಆಯಿಲಿ ಸ್ಕಿನ್ ಅಂಡ್ ಪಿಂಪಲ್ ಸ್ಕಿನ್ ಇರೋರು ಕೊಕೊನಟ್ ಆಯಿಲ್ ಯೂಸ್ ಮಾಡಲೇಬಾರದು ಫೇಸ್ಗೆ. ಸೊ ಹಾಗಾಗಿ ಈ ರೀತಿಯಾಗಿ ನನ್ನ ಯುಗಾದಿ ಅಭ್ಯಂಜನ ಸ್ನಾನಕ್ಕೆ ಎಣ್ಣೆ ರೆಡಿ ಆಗುತ್ತೆ. ಯಾವಾಗ್ಲೂ ಸ್ಕಿನ್ ಅನ್ನ ಎಲ್ರಿಗೂ ಹೇಳೋದು ನಾನು ಇಷ್ಟೇ, ಸ್ಕಿನ್ ನ ಯಾವಾಗ್ಲೂ ಈವನ್ ಟೋನ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಬ್ರೈಟ್ ಆಗ್ಬೇಕು, ಸ್ಕಿನ್ ಫೇರ್ ಆಗ್ಬೇಕು ಅನ್ನೋದಕ್ಕಿಂತ ಈವನ್ ಟೋನ್ ಆಗಿರ್ಬೇಕು. ಕಣ್ಣತ್ರ ಡಾರ್ಕ್ ಸರ್ಕಲ್ ಇರಬಾರ್ದು, ಲಿಪ್ಸ್ ಅರೌಂಡ್ ಡಾರ್ಕ್ನೆಸ್ ಇರಬಾರ್ದು. ಸೊ ಆ ರೀತಿಯಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದು ಬಿಟ್ಟು ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗ್ಬೇಕು, ಅದಾಗ್ಬೇಕು ಅಂತ ಏನೇನೋ ಯೂಸ್ ಮಾಡಬೇಡಿ. ಅದರಿಂದ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಆದಷ್ಟು ನ್ಯಾಚುರಲ್ ಆಗಿ ಇರೋದಕ್ಕೆ ಪ್ರಯತ್ನ ಪಡಿ. ಆರೋಗ್ಯವಾದಂತಹ ಆಹಾರ, ಅದ್ರ ಜೊತೆಗೆ ಒಂದಿಷ್ಟು ಸ್ಕಿನ್ ಕೇರು, ಫಿಸಿಕಲ್ ಆಕ್ಟಿವಿಟಿ ಇದ್ರೆ ಖಂಡಿತವಾಗ್ಲೂ ನಮ್ಮ ಸ್ಕಿನ್ ಹೆಲ್ತ್ ಎಲ್ಲಾನು ಚೆನ್ನಾಗಿರುತ್ತೆ. ನಾನು ಮೊದ್ಲಿಂದನೂ ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ. ಸೊ ಇವಾಗ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ, ಸ್ಕಿನ್ ಎಷ್ಟು ಒಂದು ರಿಫ್ಲೆಕ್ಟ್ ಆಗ್ತಾ ಇದೆ, ಸನ್ಶೈನ್ ಅಂತಾರಲ್ಲ ಆ ತರ ಬಿಸಿಲಿಗೆ ಶೈನ್ ಆಗ್ತಾ ಇದೆ. ಬಿಕಾಸ್ ಎಣ್ಣೆ ಹಚ್ಚಿದೀವಿ ಅಲ್ವಾ, ಹಾಗಾಗಿ
ಲಿಪ್ಸ್ ಕೂಡ ಪಿಗ್ಮೆಂಟ್ ಆಗದೆ ಇರೋಕೆ ಹೇಗೆ ಇಟ್ಕೊಳ್ಬೇಕು ಅಂತ ವಿಡಿಯೋ ಮಾಡ್ತೀನಿ. ನೀವು ವಿಡಿಯೋನೇ ಮಾಡಲ್ಲ ಸುಮ್ನೆ ಹೇಳ್ತೀರಾ ಅಂತ ದಯವಿಟ್ಟು ಕಮೆಂಟ್ ಹಾಕ್ಬೇಡಿ. ಖಂಡಿತ ಅವೆಲ್ಲ ಮಾಡ್ಬೇಕು ಅಂತ ನನ್ ಕೆಲ್ಸ ಇರೋದ್ರಿಂದ ಮಾಡಿಲ್ಲ. ಒಟ್ನಲ್ಲಿ ಮಾಡೇ ಮಾಡ್ತೀನಿ. ನೆನ್ಪಾದಾಗ ಮಾಡ್ತೀನಿ. ಬೇಜಾರ್ ಮಾಡ್ಕೊಬೇಡಿ. ಲವ್ ಯೂ ಆಲ್. ಬಾಯ್.